ಎಸ್ಐಆರ್ ಜಾರಿಗೆ ಆಗಬಾರದೆಂದು ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಶಾಸಕ ದೊಡ್ಡನಗೌಡ ಪಾಟೀಲ್ ಎಸ್ಐಆರ್ ಯೋಜನೆ ಭಾರತ ದೇಶದಲ್ಲಿ ಜಾರಿಗೆ ತರಬಾರದು ಎಂದು ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಛೀಮಾರಿ ಹಾಕಿ ಕಳಿಸಿದೆ. ಆದರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಐಆರ್ ಅನ್ನ ಸದುಪಯೋಗ ಪಡಿಸಿಕೊಂಡು ರಾಜ್ಯದ ರಾಮನಗರ, ಮೈಸೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಗುಂಪು ಗುಂಪಾಗಿ ಸೇರಿಸಿ ಅಂಗನವಾಡಿ, ಮಸೀದಿ ಕಡೆಗಳಲ್ಲಿ ಒಂದೇ ಕಡೆ ಮತದಾರರನ್ನ ಸೇರಿಸಿ ಮತಗಳನ್ನ ಹೊಡೆಯುವಂತಹ ಕೆಲಸವನ್ನ ರಾಜ್ಯದಲ್ಲಿ ನಡೆಸಿದೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಷ್ಟಗಿ ಪಟ್ಟಣದಲ್ಲಿ ಪತ್ರಿಕಾ ಮಿತ್ರರೊಂದಿಗೆ ಮಾತನಾಡಿದ ಅವರು, ನಮ್ಮ ಕರ್ನಾಟಕ ರಾಜ್ಯದ ಮತದಾರರು ಯಾರೂ ಕೂಡ ಹೆದರುವಂತಹ ಪ್ರಶ್ನೆ ಇಲ್ಲ. ಅಧಿಕಾರಿಗಳು ನಿಮ್ಮ ನಿಮ್ಮ ಮನೆಗೆ ಕಡ್ಡಾಯವಾಗಿ ಬರಲೇಬೇಕು. ಯಾರ ಮನೆಗೆ ಬರೋದಿಲ್ಲ. ಮತದಾರರು ಅವರ ವಿರುದ್ಧ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಬಹುದು. ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಮತದಾರರು ಮಾತ್ರ ಬಿಎಲ್ಒಗಳು ಬಂದಾಗ ಅವರನ್ನ ಕರೆದು ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಕಡ್ಡಾಯವಾಗಿ ಸೇರ್ಪಡೆ ಮಾಡಬೇಕು ಎಂದರು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಓಟ್ಗಳನ್ನ ರದ್ದು ಮಾಡುವುದಕ್ಕೆ ನೋಡ್ತಾ ಇದೆ. ಅದು ಅಸಾಧ್ಯವಾದುದು. ಯಾರೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಎಸ್ಐಆರ್ ನಲ್ಲಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಮಾಡಿಸಿಕೊಳ್ಳಿ. ಆದರೆ ಯಾರೂ ಕೂಡ ತಪ್ಪು ಮಾಹಿತಿಯನ್ನ ಕೊಡಬಾರದು. ನಿಮ್ಮ ಓಟುಗಳನ್ನ ಉಳಿಸಿಕೊಳ್ಳುವುದಕ್ಕೆ ಮತದಾರರು ಜಾಗೃತಗೊಳ್ಳಬೇಕು. ನಾವು ಕೂಡ ಬಿಎಲ್ಒಗಳನ್ನ ನೇಮಕ ಮಾಡಿದ್ದೇವೆ. ಅವರ ಜೊತೆಗೆ ಚರ್ಚೆ ಮಾಡಿ ಅವರ ಜೊತೆಗೆ ಮಾಹಿತಿ ಪಡೆದು ನಿಮ್ಮ ಓಟುಗಳನ್ನ ಉಳಿಸಿಕೊಳ್ಬೇಕು. ಒಟ್ಟಾರೆಯಾಗಿ ಈ ರಾಜ್ಯದ ಮತದಾರರು ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕು. ಚುನಾವಣಾ ಆಯೋಗ ತನ್ನ ಪ್ರಕ್ರಿಯೆಯನ್ನ ತಾನು ಮಾಡ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಹೊಟ್ಟೆ ಉರಿಯಾಗಿದೆ. ಈ ದೇಶದಲ್ಲಿ ಒಬ್ಬ ವ್ಯಕ್ತಿ 2 ಮತ್ತು 3 ಕಡೆ ಮತದಾನವನ್ನ ಮಾಡುವಂಥದ್ದು ನಡೀತಾ ಇದೆ. ಒಂದೇ ಕಡೆ ಮತದಾನ ಹಾಕಬೇಕು ಎನ್ನುವ ನಿರ್ಣಯದ ಉದ್ದೇಶದಿಂದ ಹಾಗೆ ಇವತ್ತು ಏನು ಚುನಾವಣಾ ಆಯೋಗ ಎಸ್ಐಆರ್ ಯೋಜನೆ ಮೂಲಕ ಮತದಾರರ ಪಟ್ಟಿಯನ್ನ ಪರಿಶೀಲನೆ ನಡೆಸಿ ಈ ಕಾರ್ಯಕ್ರಮವನ್ನ ದೇಶದಲ್ಲೇ ಮಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ವಿರೋಧವನ್ನ ಮಾಡ್ತಿತ್ತು. ಬಿಜೆಪಿ ಪಕ್ಷದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದೆ. ಇದರಲ್ಲಿ ಬಿಜೆಪಿ ಪಕ್ಷದ ಯಾವುದೇ ಪಾತ್ರವಿಲ್ಲ. ಹಾಗೆ ಆರ್ಎಸ್ಎಸ್ ಪಾತ್ರ ಕೂಡ ಇಲ್ಲ. ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನ ಹಾಕಿಕೊಂಡಿದೆ. ಇದನ್ನ ಎಲ್ಲರೂ ಒಪ್ಪಿಕೊಂಡು ಯಶಸ್ವಿಗೊಳಿಸಬೇಕಾಗಿದೆ ಎಂದರು. ಹಾಗೆ ಇದನ್ನ ಆಧಾರವಾಗಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಬಹಳ ಕುತಂತ್ರದ ಆಟವನ್ನ ಆಡ್ತಾ ಇದೆ. ಹಿಂದೆ ಸಾಕಷ್ಟು ಬಾರಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿಕೊಳ್ತಾ ಬಂದಿದೆ. ಆದ್ರೆ ಮತದಾರರ ಮತ ಬೇರೆ ಕಡೆಗೆ ಹೋಗಬಾರ್ದು, ಒಂದೇ ಕಡೆ ಇರಬೇಕು ಅನ್ನುವ ಉದ್ದೇಶದಿಂದ ಎಸ್ಐಆರ್ ಅಧಿಕಾರಿಗಳ ಮೂಲಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಹೊರತು ಬೇರೆ ಯಾವುದೇ ಉದ್ದೇಶಕ್ಕೆ ಅಲ್ಲ ಎಂದರು. ವರದಿ ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಮಾಡ್ತಕ್ಕಂಥದ್ದು ಕೂಡ ಪ್ರೂಫ್ ಸಮೇತ ನಮ್ಮ ಚುನಾವಣೆ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಸಚಿವರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಮತ್ತು ಕುಮಾರಸ್ವಾಮಿ ಎರಡು ಪಕ್ಷ ಜಂಟಿಯಾಗಿ ಕೊಟ್ಟಿದ್ದೀವಿ. ಅದಕ್ಕೆ ಇದು ಕಾಂಗ್ರೆಸ್ಸಿನ ಒಂದು ಒಳತಂತ್ರ ಏನಾದರೂ ಮಾಡಿ ಹೆಚ್ಚಿರ್ತಕ್ಕಂಥ ಊಟ ಉಳಿಸಿಕೊಳ್ಳಬೇಕು, ಅದು ತಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ರೀತಿ ಒಳಗಡೆ ನಡೆಸಿದ್ದಾರೆ. ಅದಕ್ಕೆ ಇದರಲ್ಲಿ ಏನಿದೆ, ತಪ್ಪು ಮಾಹಿತಿ ಕೊಟ್ಟರೆ ಅಥವಾ ಇದು ಮಾಡಿದರೆ ಒಂದು ವರ್ಷ ಶಿಕ್ಷೆ ಎಫ್ಐಆರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಅಧಿಕಾರಿಗಳು ಕೂಡ ಭಾಳ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಓಟನ್ನು ಉಳಿಸ್ಕೊಳ್ಳೋದಕ್ಕೂ ಮತದಾರರು ಕೂಡ ಜಾಗೃತಿ ಹೊಂದಬೇಕಾಗ್ತದೆ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ನಾನು ಮಾಡಿದ್ದೆ. ಈಗಾಗಲೇ ನಿನ್ನೆ ತಾವರೆಗೆರೆ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಡ್ಯೂಟಿ ಬೇರೆ ಬೇರೆ ಕಡೆ ಹೋಗಿದ್ದು, ಮ್ಯೂಸಿಕಲ್ ಇದೇನು ಎಲ್ಲ ಕಡೆ ಹೋಗಿದ್ದೆ. ಇವತ್ತು ಕೂಡ ನಾನು PLA 2ಗಳ ಸಭೆಯಲ್ಲಿ ಇವತ್ತು ಕರೆದಿದ್ದೆ. ನಮ್ಮ ಆಫೀಸಿಗೆ ಕರೆದು ಇವತ್ತು ಡೈರೆಕ್ಷನ್ ಕೂಡ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಹೋಗಬೇಕು, ಅವರು ಹೇಳ್ತಿದ್ದಾರೆ ನೋಡಿ ಮನೆಗೆ ಹೋಗಿ ಒಂದು ತಿಂಗಳ ಕಾಲ ಕ್ಷಮ ಕೊಟ್ಟು ಅಂತಕ್ಕಂಥದ್ದೆಲ್ಲ ಕೂಡ ಮಾಡಿದರೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತು PLA 2ಗಳು ನಾವೇನು ಮಾಡಿದರೆ ನಮ್ಮ ಮುಖಂಡರು, ಕಾರ್ಯಕರ್ತರು, PLA 2 ಎಲ್ಲರೂ ಕೂಡ ನೀವು ಅವ್ರ ಜೊತೆಯಾಗಿ ಹೋಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಇದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಈಗ ಕಾಂಗ್ರೆಸ್ನ ಇದು ಈ ಸರ್ ಅಂತ ಮಾಡಿದ್ದು ಒಂದು ಕಾಂಗ್ರೆಸ್ನವ್ರನ್ನ ಓಟುಗಳನ್ನ ಡಿಪೆಂಡ್ ಮಾಡಿ ಮತ್ತು ಕರ್ನಾಟಕದಲ್ಲಿ ಇದನ್ನು ಅಧಿಕಾರಕ್ಕೆ ಬರೋದಕ್ಕೋಸ್ಕರವಾಗಿ ಈ ಥರ ಮಾಡ್ತಾರೆ. ಈ ಹಿಂದೆ ಆಗಲೇ ಪಶ್ಚಿಮ ಬಂಗಾಳದಲ್ಲಿ ಕೂಡ ಇದೇ ಥರ ಮಾಡಿ ಅವರು ಈ ಒಬ್ಬ ಮತದಾರನಿಗೆ ಒಂದು ಓಟ್ ಇರ್ತಕ್ಕಂಥದ್ದು ನನಗೆ ಗೊತ್ತು. ಒಬ್ಬ ವ್ಯಕ್ತಿ ಒಂದೇ ಓಟ್ತಾನೆ. ನೀವು 3-4 ಕಡೆ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ವಾದ.
ಅದು ಅಂತಂದರೆ ಅದು ಚುನಾವಣೆ ಆಯೋಗದ್ದು ಕೂಡ ಅದಕ್ಕೆ ತನ್ನ ಪ್ರಕ್ರಿಯೆ ತನ್ನ ಮಾಡ್ತದೆ, ತನ್ನ ಕೆಲಸವನ್ನು ತಾನು ಮಾಡ್ತದೆ. ಅದಕ್ಕೆಲ್ಲ ಇವರು ಸುಪ್ರೀಂ ಕೋರ್ಟ್ ಇವರಿಗೆ ಚಿಮ್ಮರಿ ಹಾಕಿರೋದು.